ಮತ್ತು ಸಚಿವ ರಾಜಣ್ಣ ಸಂಪೂರ್ಣ ಕ್ರಾಂತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗೆ ಸಂಪುಟ ಬದಲಾವಣೆ, ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಟಿವಿ9ಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಒಂದಿಷ್ಟು ಫಾರ್ಮುಲಾಗಳನ್ನು ಹೈಕಮಾಂಡ್ ನಾಯಕರು ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ. ಅದಕ್ಕೆ ವಯಸ್ಸಿನ ಫಾರ್ಮುಲಾ, ವಯಸ್ಸಿನ ಚೌಕಟ್ಟು ಕೂಡ ಇದೆ ಅನ್ನುವಂಥ ಮಾಹಿತಿ ಇದೆ. ಸಾಮಾನ್ಯವಾಗಿ ಜಾತಿ ಸಮೀಕರಣಗಳನ್ನು ನೋಡ್ತಾರೆ, ಹಿರಿತನ ನೋಡ್ತಾರೆ, ಅರ್ಹತೆ ನೋಡ್ತಾರೆ. ಇದ್ರ ಜೊತೆಗೆ ಸಂಪೂರ್ಣ ಸಂಪುಟವನ್ನು ಅಥವಾ ಹಾಲಿ ಸಂಪುಟವನ್ನು ಈಗಾಗಲೇ ಅನಲೈಸ್ ಮಾಡಿರುವಂಥ ಹೈಕಮಾಂಡ್ ಮುಂದೆ ಬೇಕಾದಂಥ ಪೂರ್ವ ತಯಾರಿಯನ್ನು ಈಗಾಗಲೇ ಮಾಡ್ಕೋತಾ ಇದೆ. ಹಾಗಾದರೆ ಸಂಪುಟ ಬದಲಾವಣೆ ಆದರೆ ಯಾವ ಆಧಾರದಲ್ಲಾಗುತ್ತೆ? ಈ ಸ್ಟೋರಿ ನೋಡೋಣ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಎಲ್ಲ ಬೆಳವಣಿಗೆಗಳ ಮೇಲೂ ಕೂಡ ಸಾಕಷ್ಟು ಕಣ್ಣನ್ನ ಇಟ್ಟಿದೆ. ಅವರ ವಯಸ್ಸೆಷ್ಟು ಅನ್ನುವಂತ ಅಂಶವನ್ನು ಕೂಡ ಹೈಕಮಾಂಡ್ ನಾಯಕರು ಫಿಲ್ಟರ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ಇಂದ ನವೆಂಬರ್ನ ಒಳಗಾಗಿ ಬಹುದೊಡ್ಡ ಬದಲಾವಣೆ ಆಗುವಂತದ್ದು ಬಹುತೇಕ ಖಚಿತ ಆಗಿದೆ. ಭಾರಿ ಏನಾಗಲ್ಲ, ಬದಲಾವಣೆ ಆಗಬಹುದು. ಯಾವ ಬದಲಾವಣೆಯೂ ಇಲ್ಲ. ಸಚಿವ ಸಂಪುಟಕ್ಕೆ ಸರ್ಜರಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ಪುನರ್ರಚನೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಆದರೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಪಕ್ಕಾ ಲೆಕ್ಕ ಹಾಕಿದೆ. ಕಾಂಗ್ರೆಸ್ ಮನೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಪೂರ್ಣ ಮಟ್ಟದ ಸಂಪುಟ ವಿಸ್ತರಣೆಗೆ ಹೈ ಚಿಂತನೆ. ಮುಂದಿನ ನಾಯಕತ್ವಕ್ಕಾಗಿ ಅಳೆದು ತೂಗಿ ಲೆಕ್ಕಾಚಾರ. ರಾಜಣ್ಣ ಆಡಿರೋ ಬದಲಾವಣೆಯ ಮಾತು ಅನೇಕ ವಿಚಾರಗಳನ್ನ ಮುನ್ನೆಲೆಗೆ ತಂದಿದೆ. ಅದರಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕೂಡ ಒಂದು. ಕಾಂಗ್ರೆಸ್ ಮೂಲಗಳ ಪ್ರಕಾರ ಹೈಕಮಾಂಡ್ ಈ ಬಾರಿ ಪೂರ್ಣ ಮಟ್ಟದ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಜ್ಜಾಗಿದೆ. ನವೆಂಬರ್ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಎಲ್ಲ ಬೆಳವಣಿಗೆಗಳ ಮೇಲೂ ಕೂಡ ಸಾಕಷ್ಟು ಕಣ್ಣನ್ನ ಇಟ್ಟಿದೆ. ಯಾವ ಶಾಸಕರು ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರಿಂದ ಹಿಡಿದು ಯಾವ ಸಚಿವರ ಕಾರ್ಯ ಏನು, ಅವರ ಇಲಾಖೆಯಲ್ಲಿ ಪ್ರಗತಿ ಪರಿಶೀಲನೆ ಹೇಗಾಗಿದೆ, ಅವರ ವಯಸ್ಸೆಷ್ಟು ಅನ್ನುವಂಥ ಅಂಶವನ್ನು ಕೂಡ ಹೈಕಮಾಂಡ್ ನಾಯಕರು ಫಿಲ್ಟರ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ ವೇಳೆಗೆ ಸರ್ಕಾರ ರಚನೆಯಾಗಿ 30 ತಿಂಗಳು ಕಳೆಯಲಿದೆ. ಹೀಗಾಗಿಯೇ ಕೈ ವರಿಷ್ಠರು ಸಿದ್ಧತೆಗಳನ್ನು ಕೂಡ ಜೋರಾಗಿ ನಡೆಸುತ್ತಿದ್ದಾರೆ. 2ನೇ ಹಂತದ ನಾಯಕತ್ವ ಗುರುತಿಸಲು ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. 60-40 ಫಾರ್ಮುಲಾದಡಿಯಲ್ಲಿ ಪುನರ್ರಚನೆ ಮಾಡಬೇಕು ಅಂತಲೂ ನಕ್ಷೆ ತಯಾರಿಸಿದ್ದಾರೆ. ಇಷ್ಟೇ ಅಲ್ಲ, ಪುನರ್ರಚನೆ ವೇಳೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಸಚಿವ ಸಂಪುಟದಲ್ಲಿ ಎಷ್ಟು ಹಿರಿಯ ಸಚಿವರಿರಬೇಕು, ಎಷ್ಟು ಜನ ಕಿರಿಯರು ಇರಬೇಕು ಎಂಬೆಲ್ಲ ಬಗ್ಗೆ ಲೆಕ್ಕಾಚಾರ ಹಾಕಲಾಗ್ತಿದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಂತೂ ಸೆಪ್ಟೆಂಬರ್ ಇಂದ ನವೆಂಬರ್ನ ಒಳಗಾಗಿ ಬಹುದೊಡ್ಡ ಬದಲಾವಣೆ ಆಗುವಂಥದ್ದು ಬಹುತೇಕ ಖಚಿತ ಆಗಿದೆ. ಸರ್ಕಾರ ರಚನೆಯಾಗಿ 30 ತಿಂಗಳಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ 30 ತಿಂಗಳ ಬಳಿಕ ಒಂದು ಹೊಸ ಟೀಮನ್ನು ಕಟ್ಟಬೇಕು ಅನ್ನುವಂಥ ಆಕಾಂಕ್ಷೆ ಇದೆ. ಆ ಸಂದರ್ಭದಲ್ಲಿ ಯಾರನ್ನ ಒಳಗೆ ಸೇರಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಹೋಮ್ವರ್ಕ್ ಅಂತೂ ಖಂಡಿತವಾಗಿಯೂ ನಡೀತಾ ಇದೆ. ಸಚಿವ ಸಂಪುಟ ಫಿಲ್ಟರ್ ಮಾಡೋದರ ಭಾಗವಾಗಿ ವರಿಷ್ಠರು ಹಾಲಿ ಸಚಿವರ ವಯಸ್ಸಿನ ಲಿಸ್ಟ್ ರೆಡಿ ಮಾಡಿದ್ದಾರೆ. 70 ದಾಟಿದವರ ಬದಲಿಗೆ ಹೊಸಬರಿಗೆ ಅವಕಾಶ ಕೊಡುವ ಯೋಚನೆಯಲ್ಲಿದ್ದಾರೆ. ಮುಂದಿನ 10 ವರ್ಷ ಗಮನದಲ್ಲಿಟ್ಕೊಂಡು ಯಾರಿಗೆ ಯಾವ ಪಟ್ಟ ಕಟ್ಟಬೇಕು ಅನ್ನೋದನ್ನ ಗಂಭೀರವಾಗಿ ಲೆಕ್ಕ ಹಾಕ್ತಿದ್ದಾರೆ. ಹಾಗಿದ್ರೆ ಹೈಕಮಾಂಡ್ ಸಿದ್ಧ ಮಾಡಿರುವ ವಯಸ್ಸಿನ ಗ್ರಾಫ್ ಹೇಗಿದೆ ತೋರಿಸ್ತೀವಿ ನೋಡಿ. ಸದ್ಯ ಸಚಿವ ಸಂಪುಟದಲ್ಲಿ 10 ಸಚಿವರು 70 ವರ್ಷ ಮೇಲ್ಪಟ್ಟವರಿದ್ದಾರೆ. 9 ಸಚಿವರಿಗೆ 60ರಿಂದ 69 ವರ್ಷ ವಯಸ್ಸಾಗಿದೆ. ಇನ್ನು 14 ಸಚಿವರು 50ರಿಂದ 59 ವರ್ಷದ ಒಳಗಿನವರು ಇದ್ರೆ 49 ವರ್ಷದೊಳಗಿನ ಸಚಿವರ ಸಂಖ್ಯೆ ಒಂದಷ್ಟೇ ಇದೆ. ಈ ಎಲ್ಲ ಅಂಕಿ ಸಂಖ್ಯೆ ಇಟ್ಕೊಂಡು ಕಾಂಗ್ರೆಸ್ ಸಂಪುಟ ಸರ್ಜರಿಗೆ ಕೈ ಹಾಕಿದೆ. ಆದ್ರೆ ಯಾರಿಗೆ ಕೊಡ್ತಾರೆ, ಇನ್ಯಾರನ್ನ ಸಂಪುಟದೊಳಗೆ ಬರಮಾಡಿಕೊಳ್ತಾರೆ ಅನ್ನೋದು ಮಾತ್ರ ಇನ್ನೂ ನಿಗೂಢ. ಇನ್ನು ನಿನ್ನೆ ಬೆಳಗಾವಿ ಸಾಹುಕಾರ್ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಸಂಪುಟದಲ್ಲಿ ಬದಲಾವಣೆಯಾಗುವ ಸೂಚನೆ ಕೊಟ್ಟಿದ್ರು. ಆದರೆ ಗೃಹ ಸಚಿವ ಪರಮೇಶ್ವರ್ ಬದಲಾವಣೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಭಾರಿ ಬದಲಾವಣೆ ಹೇಳಿ, ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. ನನಗೆ ತಿಳಿದಿರೋ ಹಾಗೆ ಯಾವ ಬದಲಾವಣೆಯೂ ಇಲ್ಲ. ಆಡಳಿತ ಈಗ ನಾವು ಇನ್ನೂ ತ್ವರಿತವಾಗಿ ಆಡಳಿತ ಮಾಡಬೇಕು, ಅದನ್ನ ಮಾಡ್ತೀವಿ. ಸರ್, ಸಿಎಂ ಜೊತೆ ಸ್ಪೀಡ್ ಜಾಸ್ತಿ ಮಾಡಬೇಕು ಅಂತಾರಲ್ಲ, ಮಧ್ಯೆ ಈಗ ನಾವು 2.5 ವರ್ಷ ಹತ್ರ ಬರ್ತಾ ಇದ್ದೀವಿ. ಸ್ವಲ್ಪ ಆಕ್ಸಿಲರೇಟರ್ ಒತ್ತಬೇಕೀಗ. ಕೆಲವು ಶಾಸಕರು ಸಚಿವ ಸಂಪುಟದ ಸರ್ಜರಿ ವೇಳೆ ತಮಗೇನಾದ್ರೂ ಚಾನ್ಸ್ ಸಿಗುತ್ತಾ ಅಂತ ಎದುರು ನೋಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಮಾತ್ರ ಇನ್ನೂ ಸಸ್ಪೆನ್ಸ್.
ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.